ನಮ್ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಚಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್ ಹೊರಗಡೆ ಬರ್ತಾರೆ? ಈಗ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗೆ ಇರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕೂಡ ನೋಡಿದ್ವಿ ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನು ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯಿತು, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ರೋಡ್ ಫುಲ್ ಖಾಲಿ ಇದೆ, ಎಲ್ಲರೂ ಕೂಡ ಜಾಲಿ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಫ್ಯಾನ್ಸ್ ಇರಬಹುದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಪಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಪಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕಾಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದಿಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು, ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ ನಮ್ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಚಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್ ಹೊರಗಡೆ ಬರ್ತಾರೆ? ಈಗ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗೆ ಇರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕೂಡ ನೋಡಿದ್ವಿ ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನು ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯಿತು, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ರೋಡ್ ಫುಲ್ ಖಾಲಿ ಇದೆ, ಎಲ್ಲರೂ ಕೂಡ ಜಾಲಿ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಫ್ಯಾನ್ಸ್ ಇರಬಹುದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಪಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಪಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕಾಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದಿಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು, ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ ನಮ್ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಚಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್ ಹೊರಗಡೆ ಬರ್ತಾರೆ? ಈಗ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗೆ ಇರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ?
ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಿನ್ನೆ ನಾವು ಕೂಡ ನೋಡಿದ್ವಿ. ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನು ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯಿತು. ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ರೋಡ್ ಫುಲ್ ಖಾಲಿ ಇದೆ. ಎಲ್ಲರೂ ಕೂಡ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಫ್ಯಾನ್ಸ್ ಇರಬಹುದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆಯಲ್ಲಿ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಪಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಪಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಈ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದೆ ಇಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ ನಮ್ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಜೆಎಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್ ಹೊರಗಡೆ ಬರ್ತಾರೆ? ಈ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗಿರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಿನ್ನೆ ನಾವು ಕೂಡ ನೋಡಿದ್ವಿ. ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನು ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯಿತು. ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ರೋಡ್ ಫುಲ್ ಖಾಲಿ ಇದೆ. ಎಲ್ಲರೂ ಕೂಡ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಫ್ಯಾನ್ಸ್ ಇರಬಹುದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಪಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಪಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಈ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದೆ ಇಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ